6 ಇರೋದು BS6 ಅನ್ಸುತ್ತೆ ಒಂದು. ಇಲ್ಲ ಅಂದ್ರೆ ಕ್ಲಾಸಿಕ್ ಕೂಡ ಬುಲೆಟ್ ಅನ್ಸೋದಿಲ್ಲ. ಬುಲೆಟ್ ಫೀಲ್ ತಗೋಬೇಕು ಅಂದ್ರೆ ಸ್ಟ್ಯಾಂಡರ್ಡ್ ಹೋಗ್ಬೇಕು. ಸೀಟಿಂಗ್ ಅಂತೂ ಸಾಕತ್ ನೆಕ್ಸ್ಟ್ ಲೆವೆಲ್ ಅದು. ಅಲ್ಲಿ ಇನ್ನೊಂದು ವಿಯರ್ಡ್ ಎಕ್ಸ್ಪೀರಿಯನ್ಸ್ ಏನಾಯ್ತು ಅಂತಂದ್ರೆ, ಇದಕ್ಕಿದ್ದಂಗೆ ನಾವು ಅಷ್ಟು ಫುಟೇಜ್ ಏನು ನಾವು ರೆಕಾರ್ಡ್ ಮಾಡಿದ್ವಿ ಎಲ್ಲ ಕ್ರಾಶ್ ಆಗೋಯ್ತು. ಹೌದು. ಹೆಲೋ, ನಮಸ್ಕಾರ ಸಮಸ್ತ ಕರ್ನಾಟಕ ಜನರಿಗೆ. ಸೊ ವೆರಿ ಗುಡ್ ಮಾರ್ನಿಂಗ್. ಫಸ್ಟ್ ಆಫ್ ಆಲ್ ಸಮಯ 5:30. ನಾವೀಗ ಇಲ್ಲಿಂದ ಹಂಪಿಗೆ ಹೊರಡೋ ಟೈಮ್ ಆಯಿತು. ಈಗ ಎಲ್ಲ ಲಗೇಜ್ ಕಟ್ಟಬೇಕು, ಎಲ್ಲ ರೆಡಿಯಾಗಿದೆ. ವೇಣು ಒಬ್ಬನಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ನು ಬಂದಿದ್ದ ತಕ್ಷಣ ಬಿಡ್ತಾ ಇರೋದೆ. ಸೊ ಲಗೇಜೆಲ್ಲ ಕಟ್ಟಿ ಸಿಗ್ತೀನಿ. ವೇಣು ಆ್ಯಕ್ಚುಲಿ ಬಂದ, ಪಾಸಾಗಿ ಹೋಗ್ತಾನೇ ಇದ್ದಾನೆ, ಎಲ್ಲಿ ಹೋಗ್ತಾ ಇದ್ದಾನೆ ಗೊತ್ತಿಲ್ಲ. ಅದಕ್ಕೆ ಕಾಲ್ ಮಾಡ್ತಾ ಇದ್ದೀನಿ. ವೇಣು ಎಲ್ಲಿ ಹೋಗ್ತಾನೆ ಇದೆಯಾ? ಹಾಂ, ಇಲ್ಲಿ ಕರಿತಾ ಇದ್ದೀನಿ, ಹೋಗ್ತಾನೆ ಇದೆಯಾ? ಹಂಗೆ ಯೂಟರ್ನ್ ಮಾಡು. ಯೂಟರ್ನ್ ಮಾಡು. ಹಾಂ, ಇವಾಗ ರೋಡಲ್ಲಿ ಇದ್ದೀನಿ. ಇಲ್ಲಿ ಬೇಸ್ಮೆಂಟಲ್ಲಿ ಇದ್ದೆ, ನೋಡಿಲ್ಲ. ಬಾ ಬಾ ಬಾ. ಹಾಂ ಬಾ. ಸೌಂಡ್ ಕೇಳಿಸ್ಕೊಂಡ್ರಾ? ವೇಣುದು ಬೈಕು 500cc ಅದು, BS6 ಇರೋದು. BS6 ಅನ್ಸುತ್ತೆ ಒಂದು. ಈ ಮಾಡಲ್ ಲಾಸ್ಟು. ಇದು ಬಿಟ್ಟರೆ ಇದಾದ್ಮೇಲೆ ಬಂದಿರೋದು ಯಾವುದು ಬುಲೆಟ್ ಅಂತ ಹೇಳೋಕ್ಕೆ ಮನ್ಸು ಬರೋದಿಲ್ಲ. ಆ್ಯಕ್ಚುಲಿ ಕ್ಲಾಸಿಕ್ನ ನಾನು ಬುಲೆಟ್ ಅಂತ ಹೇಳೋಕ್ಕೆ ಮನ್ಸು ಬರೋದಿಲ್ಲ. ಯಾಕಂದರೆ ಬುಲೆಟೇ ಅಂದರೆ ಸ್ಟ್ಯಾಂಡರ್ಡ್ ಹೇಳ್ತಾ ಇದ್ದೀನಿ. ಸ್ಟ್ಯಾಂಡರ್ಡ್ ಸಖತ್ತು. ಅದನ್ನ ಕುತ್ಕೊಂಡ್ರೆ ಒಂದು ಬುಲೆಟ್ ಫೀಲ್ ಬರುತ್ತೆ. ಇದೇನಿದ್ರೆ ನೀವು ಕ್ಲಾಸಿಕ್ ತೊಗೊಂಡಿರೋರು ಈ ಸ್ಟ್ಯಾಂಡರ್ಡ್ ಥರ ಮಾಡಿಫಿಕೇಷನ್ ಮಾಡಿಸಿದ್ರೆ ಹ್ಯಾಂಡಲ್ಲು ಅದು ಚಿಕ್ಕಪುಟ್ಟ ಒಂದು ಬುಲೆಟ್ ಫೀಲ್ ಕೊಡುತ್ತೆ. ಇಲ್ಲ ಅಂದರೆ ಕ್ಲಾಸಿಕ್ ಕೂಡ ಬುಲೆಟು ಅನ್ಸೋದಿಲ್ಲ. ಬಟ್ ಸ್ಟ್ಯಾಂಡರ್ಡು ಬುಲೆಟ್ ಫೀಲ್ ತೊಗೋಬೇಕು ಅಂದರೆ ಸ್ಟ್ಯಾಂಡರ್ಡ್ಗೆ ಹೋಗಬೇಕು. ಅದಕ್ಕೆ ಇದು ಇವಾಗಿರೋದಕ್ಕಿಂತ ಹಳೇ ಸ್ಟ್ಯಾಂಡರ್ಡ್ ಇದೆಯಲ್ಲ, ಸೂಪರು. ಸೀಟಿಂಗ್ ಅಂತೂ ಸಾಕತ್ ನೆಕ್ಸ್ಟ್ ಲೆವೆಲ್ ಅದು. ಸೀಟಿಂಗ್ ಏನಿದೆ ಒಂಥರ ಟಯರ್ಡ್ ಆಗಲ್ಲ, ಜಾಸ್ತಿ ಬೆನ್ನೋವು ಬರೋದಿಲ್ಲ. ಈ ಕ್ಲಾಸಿಕಲೆಲ್ಲ ನಾವು ಕಸ್ಟಮೈಸ್ ಮಾಡಿಲ್ಲ ಅಂದರೆ ಸೀಟ್ಸು ಬ್ಲಾಸ್ಟೇ. ಇದಾದ್ಮೇಲೆ ಈ ಮಾಡಲಾದ್ಮೇಲೆ ಬಂದಿರೋದು ಎಲ್ಲ ಒಂಥರ ನಾರ್ಮಲ್ ಬೈಕ್ ಥರ ಅನಿಸ್ಬಿಡುತ್ತೆ. ಎಲ್ಲ ಯಾವುದೋ ಒಂದು ಬುಲೆಟ್ ಫೀಲ್ ಕೊಡೋದಿಲ್ಲ. ಏನಂತೀರಾ ಜನರೇ? ಹೊಸ ಮಾಡಲು ಬುಲೆಟ್ ತಗೊಂಡಿರೋರು ಯಾರು ಬೇಜಾರು ಮಾಡ್ಕೊಂಬಿಡಿ. ಇರೋ ವಿಷಯ ಏನು ಮಾಡೋಕ್ಕಾಗಲ್ಲ, ಹೇಳಲೇಬೇಕಾಗತ್ತೆ. ಹಲೋ, ನಮಸ್ಕಾರ ಸಮಸ್ತ ಕರ್ನಾಟಕ ಜನತೆಗೆ. ನಿಮ್ಮ ಕೇರ್ ಆಫ್ ಕರ್ನಾಟಕ ಅರುಣ್ ಮಾಡುವ ನಮಸ್ಕಾರಗಳು. ಸೊ 2 ದಿವಸ ಆಯಿತು, ಇದು 3ನೇ ದಿವಸ. ಬೆಂಗಳೂರಿಂದ ಹಂಪಿಯಿಂದ ಬಾದಾಮಿ ಅಲ್ಲಿ ಎಲ್ಲ ಜಾಗ ಎಲ್ಲ ನೋಡಿಕೊಂಡು ಸಖತ್ತಾಗಿರೋ ಕಂಟೆಂಟು ವೀಡಿಯೋಸು ಎಲ್ಲ ಡಿಲೀಟ್ ಆಗೋಯ್ತು. ಎಲ್ಲ ಡಿಲೀಟ್ ಆಗೋಯ್ತು ಅಂದರೆ ಏನಾಯಿತು ಗೊತ್ತಿಲ್ಲ. ನಿನ್ನೆ ರಾತ್ರಿ ನಾನು ವೇಣು ಯಾವುದೋ ಒಂದು ರೋಡಲ್ಲಿ ಬರ್ತಾಯಿದ್ರಿ, ಸುಮಾರು ಒಂದು 10 ಗಂಟೆ ಟೈಮಲ್ಲಿ ಏನೋ ಒಂದು ವಿಚಿತ್ರವಾದ ಕಂಟೆಂಟ್ ಸಿಕ್ತು. ಸೊ ಅದು ಎಕ್ಸ್ಪ್ಲೈನ್ ಮಾಡ್ಕೊಂಡು ಬರ್ತಿದ್ದೆ. ಅದೇನೋ ಒಂಥರ ನೆಗೆಟಿವ್ ಕಂಟೆಂಟೇ ಅಂದ್ಕೊಳ್ಳಿ. ಅದೆಲ್ಲ ಆದಮೇಲೆ ಅದನ್ನ ಎಕ್ಸ್ಪ್ಲೈನ್ ಮಾಡಿಕೊಂಡು ಅದೇ ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡು ಬರ್ತಾಯಿದ್ವಿ. ಅದು ಏನಾಯಿತು ಅಂತ ಗೊತ್ತಿಲ್ಲ. ಸಡನ್ನಾಗಿ ಗೋಪ್ರೋ ರೆಕಾರ್ಡ್ ಆಗ್ತಾಯಿತ್ತು, ಫ್ರೀಸ್ ಆಗೋಯ್ತು. ಲಿಟ್ರಲಿ ಏನು ರೆಕಾರ್ಡ್ ಆಗ್ತಾಯಿಲ್ಲ, ಏನು ಆಪ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ, ಫುಲ್ ಫ್ರೀಸ್ ಆಗೋಯ್ತು. ಸೊ ಆಮೇಲೆ ಸ್ವಿಚ್ ಆಫ್ ಮಾಡಿದೆ, ಮತ್ತೆ ಆನ್ ಮಾಡಿ ನೋಡ್ತೀನಿ, ಒಂದೇ ಆಪ್ಷನ್ ಬರ್ತಾಯಿದೆ, ಯು ನೀಡ್ ಟು ಫಾರ್ಮ್ಯಾಟ್ ಯುವರ್ SD ಕಾರ್ಡ್ ಟು ಫಿಕ್ಸ್ ದ ಪ್ರಾಬ್ಲಮ್ ಅಂತ ಬರ್ತಾಯಿದೆ. ಸೊ ಬೇರೆ ಆಪ್ಷನ್ ಇಲ್ದಿರ ನೋಡಿ ಅದು ಬೇರೆ ಆ್ಯಂಡ್ರಾಯ್ಡ್ ಫೋನ್ಗೆ ಮೆಮೊರಿ ಕಾರ್ಡ್ ಹಾಕಿ ಏನೇನೋ ಟ್ರೈ ಮಾಡಿದೆ, ರಿಕವರ್ ಆಗಿಲ್ಲ. ಫಾರ್ಮ್ಯಾಟ್ ಮಾಡಬೇಕಾಯಿತು. ದಟ್ ಈಸ್ ಒನ್ ಸ್ಯಾಡ್ ಪಾರ್ಟ್ ಆಫ್ ದಿಸ್ ಟ್ರಿಪ್. ಸ್ಯಾಡ್ ಪಾರ್ಟ ನಿಜವಾಗ್ಲೂ ಎಷ್ಟು ಬೇಜಾರಾಗ್ತಿದೆ ಅಂದರೆ, ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ವೀಡಿಯೋಸ್ ಎಲ್ಲ, ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಇಷ್ಟು ದಿವಸದಲ್ಲಿ ಯಾವತ್ತೂ ಹಿಂಗಾಗಿರಲಿಲ್ಲ. ಅದು ಏನು ನೆಗೆಟಿವ್ ಎನರ್ಜಿ ಅಂತ ಹೇಳಲ್ಲ, ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಲ್ಲ. ಬಿಕಾಸ್ ನಾನು ಆಗಿದ್ದ ಪ್ರಾಬ್ಲಮ್ ಎಷ್ಟು ಸಿಂಕ್ರನೈಸ್ ಆಯಿತು ಅಂದರೆ ಏನು ಮಾಡೋಕ್ಕಾಗಲ್ಲ ಬಿಡಿ. ಈಗ ನಾವಿರೋದು ಬಾದಾಮಿಲಿದ್ವಿ. ಬಾದಾಮಿಯಿಂದ ನಿನ್ನೆ ಗೋಕಾಕ್ ಕಡೆ ಹೊರಟ್ವಿ. ಸೊ ಬಿಕಾಸ್ ಇಟ್ ವಾಸ್ ಲೇಟ್, ನಾವು ಇಲ್ಲಿ ಯರಗಟ್ಟಿ ಅಂತ ಒಂದು ಊರಲ್ಲಿ ಸ್ಟೇ ಮಾಡಿದ್ದೀವಿ. ಅಲ್ಲಿಂದ ಈಗ ನಾಷ್ಟ ಮಾಡಿ ಈಗ ಗೋಕಾಕ್ ಕಡೆ ಹೋಗ್ತಾ ಹೇಳ್ತೀನಿ ಏನಾಯಿತು ಕತೆ ನೆನ್ನೆ ರಾತ್ರಿ, ಏನದು ಹಾರರ್ ಸೀನ್ಸು ಅಂತ. ನೀರು ಕಮ್ಮಿ ಆಗಿದೆ ಸರ್. ಆಯ್ತು, ನಾವು ಸೀದಾ ಗೋಕಾಕ್ ಫಾಲ್ಸ್ ನೋಡ್ಕೊಂಡು ಹಂಗೆ ಅದ ರೋಡ್ಲಿಂದ ಗದಗ ಪ್ರವಾಸಿಗರು ಬರ್ತಾರಂದ್ರೆ ಏನೆಲ್ಲ
ಅಲ್ಲಿ ಈಗ ನನ್ನ ಮೊಬೈಲ್ದಾಗ ಐತಿ ಏನಿಲ್ಲ ನೋಡ್ಬೇಕದ ಇಲ್ಲಿ ನೋಡ್ತೀನಿ. ಐತಿ ನನ್ನ ಕನ್ನೇರಿ ಮಠ ಅಂತ ಹೊಡಿ ನೋಡ್ರಿ ಯೂಟ್ಯೂಬ್ನಾಗ ಬರ್ತೈತೆ ನೋಡ್ರಿ ಬರ್ತೈತೆ ಇಡೀ ಎಲ್ಲ ಬರ್ತೈತೆ ನೋಡ್ರಿ ಒಟ್ಟ ನಿಂತ ನೋಡಿ ಭಾಳ ಫೇಮಸ್. ಮತ್ತು ಅಲ್ಲೇನು ಊಟದ ವ್ಯವಸ್ಥೆನೇ ಐತಿ ಮಠದ ತರ್ಕಿಂದ ಮುಂದೆ ಎಷ್ಟೋ ಒಂದು ಸಾವಿರಾರು ಗೋಗಳು ಸಾಕಿದಾರೆ ಅವ್ರ ಮಠದಾಗ ಗೋಶಾಲೆ ಮಾಡಿದ್ದಾರೆ. ಅದನ್ನು ನೋಡ್ಬೋದು. ಅದರಿಂದ ಏನೇನು ತಯಾರಾಕೈತಿ ಇವತ್ತಿ ಉಂಡೆ ಹಿಡ್ಕೊಂಡು ಮತ್ತು ತುಪ್ಪ ಬೆಣ್ಣೆ ಹಿಡ್ಕೊಂಡು ಒಟ್ಟ ಅದ್ರೊಳಗೆ ಏನು ತಯಾರಾಕೈತಿ ಎಲ್ಲ ಥರದಿಂದ ಮೆಟೀರಿಯಲ್ಸ್ ಅಲ್ಲಿ ಮಾರಕ್ಕೆ ಇಟ್ಟಿರ್ತಾರೆ. ಹೆಂಗೆ ಮಾಡ್ತಾರೆ ಎಲ್ಲ ಎಲ್ಲ ನೋಡ್ಬೋದು. ಅದು ನೋಡಕ್ಕೆ ಒಂದು ಚಾರ್ಜಸ್ 300 ರೂಪಾಯಿನ ತಗೋತಾರೆ ಒಬ್ರಿಗೆ. ಒಂದು ಭಾಗಕ್ಕೆ 100 ರೂಪಾಯಿ, ಒಂದು ಭಾಗಕ್ಕೆ ಹಿಂಗೆ ಭಾಗದೊಳಗೆ ಸ್ಟೆಪ್ ಅದು ಸುರಂಗ ಮಾರ್ಗದೊಳಗೆ ದೊಡ್ಡ ದೊಡ್ಡ ಋಷಿ ಮನೆಗಳು ಅನ್ಕೊಂಡು ಒಟ್ಟ ಭೂಮಿ ಒಳಗೆ ಏನೈತಿ ಎಲ್ಲ ಅಲ್ಲೇ ನೋಡಿ ಬಂದ್ರೆ ಇದೀನ ಎಲ್ಲ ನಮಗೇನಕ್ಕಿಲ್ಲ ಅದೆಲ್ಲ ಮೊದಲ ಸೋಮಲಿಂಗೇಶ್ವರ ಇಲ್ಲ ಸರ್ ಅಲ್ಲಿ ಹೋಗಿಲ್ಲ. ಇನ್ನು ಅಲ್ಲೇ ಬ್ಯಾಟ್ ಬಂದ್ರೆ ಹೌದಾ? ಮಣ್ಣೊಳಗೆ ಫ್ಯಾಕ್ಟ್ರಿ ಐತಿಲ್ಲ, ಫ್ಯಾಕ್ಟ್ರಿದಿಂದ ಒಳಗೆ ಬಂದ್ರೆ ಅಂತಂದ್ರೆ ಸಬಲ ಸೋಮೇಶ್ವರ ಅವ್ನು ಭಾರಿ ಫೇಮಸ್ ರೀ. ತಕ್ಕದ ಸ್ಥಳ ರೀ. ಸ್ಟೆಪ್ ಫಾಲ್ಸ್ ಐತ್ರಿ, ನೀರು ಬೀಳ್ತೈತ್ರಿ. ಒಂದ್ ಕಡೆ ಲೇಡೀಸ್ ಜಳಕ ಮಾಡಕ್ಕೆ, ಒಂದ್ ಕಡೆ ಜೆಂಟ್ಸ್ ಜಳಕ ಮಾಡಕ್ಕೆ. ಎರಡು ಗೊಚ್ಚಿ ಇರ್ಬದ್ ದೇವ್ರಿ ಸಗಲ ಸೋಮಲಿಂಗೇಶ್ವರ. ಅಲ್ಲಿಂದ ಒಂದು ಸ್ಟೆಪ್ ಪೂರ ತಳ ಬೀಳ್ತೈತ್ರಿ ನೀರು. ಏನ ಭಾರಿ ಪ್ಲೇಸ್ ರೀ, ನೀವು ನೋಡ್ತಕ್ಕಂಥ. ಇಲ್ಲ ಈಗ ಟೈಮ್ ಆಗಿದೆ ಸರ್, ಹಿಂಗೆ ಹೋಗ್ಬೇಕು. ಇನ್ನ ನಾವು ಅಲ್ಲಿ ಮಹಾರಾಷ್ಟ್ರ ಆ ಕಡೆ ಎಲ್ಲ ಹೋಗಿ ಬರ್ಬೇಕಲ್ಲ, ಟೈಮ್ ಆಗುತ್ತೆ. ಈಗ ನಾವೊಂದು 7 ನಿಮಿಷ ಒಂದು ಸ್ಪಾಟ್ ಒಂದು ಜಾಗ ಅಂತ ಹೇಳ್ತಂದ್ರೆ ಅಲ್ಲಿ ನೀವು ಹೋಗ್ಬೋದು. ಈಗ ಗೋಕಾಕ್ ಹೋಗ್ತಿರಲ್ರಿ, ಎಂಟ್ರಿ ಆಗಿ ಹೋಗ್ತೀರಿ ಒಳಗೆ, ಆ ಫಾಲ್ಸ್ ರೋಡ್ಗೆ ಹೋಗ್ತೀರಿ ನಾವು. ಅಲ್ಲಿ ಹೋದ ಕೂಡಲೇ ಕೋರ್ಟ್ ಸರ್ಕಲ್ ದಾಟಿದ ತಕ್ಷಣ ಮುಂದೋಗಿ ತನಿಕೋಳ ಇದು ಯೋಗಿ ಕೋಳ ಅಂತಂದ್ರೆ ಹೇಳ್ತಾರೆ. ಅಲ್ಲಿ ಏನೈತೆ ನೋಡ್ತಕ್ಕಂಥ. ಆಮೇಲೆ ಗೋಕಾಕ್ ಡ್ಯಾಮ್ ಒಂದು ಇರ್ಬೇಕಲ್ಲ ಅಲ್ಲಿ? ಗೋಕಾಕ್ ಡ್ಯಾಮ್ ಐತಿ, ಘಟಪ್ರಭಾ ಡ್ಯಾಮ್. ಅಲ್ಲೇ ನಕ್ಷೆ ನೋಡಿಲ್ಲ. ಓಕೆ, ಯೋಗಿ ಕೋಳ ಅಂತ ಅದನ್ನ ನೋಡ್ತಕ್ಕಂಥ. ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್. ಅಲ್ಲಿಂದ ಗೋಕಾಕ್ ಹೋಗಿ ಫಾಲ್ಸ್. ಸರಿ ಸರ್, ಓಕೆ. ಯೋಗಿ ಕೋಳ ನೋಡ್ತೀವಿ. ಓಕೆ ಸರ್. ಯೋಗಿ ಕೋಳ ಫಸ್ಟ್ ನೋಡ್ರಿ. ಅಲ್ಲೇನೈತಲ್ರಿ ನಿಮ್ ಬ್ಯಾಗ ಇವನ್ನ ಏನೈತಿ ಕೈಯಾಗ ಹಿಡ್ಕೊಂಡು ಹೋಗೋದು ಏನು ಮಾಡ್ಬೇಡ್ರಿ. ಯಾಕಂತಂದ್ರೆ ಅಲ್ಲಿ ಮಂಗೆಗಳು ಭಾಳ. ಅದೊಂದು ಮಂಗೆಗಳು ಇಲ್ಲ ಹರಿದ್ಬಿಡ್ತಾವ. ಹೋಗ್ರಿ ಸ್ಟೆಪ್ ಹತ್ತದೈತದ ಈಗ ಹೊಂಟ್ರಿ ಅಂತಂದ್ರೆ ಎಲ್ಲ ಹುಯ್ಯತಾವ. ಅದೊಂದು. ಸರಿ ಸರ್, ಹಂಗಂದ್ರೆ ಸರಿ, ಥ್ಯಾಂಕ್ ಯು. ಈಗ ಗೋಕಾಕ್ ಸಿಟಿಲಿದ್ದೀವಿ. ಒಂದು ಟೀ ಕುಡಿಯೋಕೆ ನಿಲ್ಸಿದ್ವಿ. ಪಾಪ ಅಂಕಲು ಹೆವಿ ಇನ್ಫಾರ್ಮೇಷನ್ ಕೊಟ್ಟರು. ಜಾಗಗಳ ಬಗ್ಗೆ ಹೇಳ್ತಾ ಇದ್ರೆ ಏನು ಎಕ್ಸೈಟ್ಮೆಂಟ್ ಗೊತ್ತಾ. ಸಾಕದಾಗಿ ಹೇಳ್ತಾಯಿದ್ರು ಜಾಗ, ಅದ್ರ ಬಗ್ಗೆ ಎಲ್ಲ ಗೈಡ್ ಥರ ಹೇಳ್ತಾಯಿದ್ರು ಎಲ್ಲ ಇನ್ಫಾರ್ಮೇಷನ್ ಜಾಗಗಳ ಬಗ್ಗೆ. ಸೊ ಇಲ್ಲಿ ಗೋಕಾಕ್ ಸಿಟಿಯಿಂದ 10 ಕಿಲೋಮೀಟ್ರು ಅಂತ ಹೇಳಿದ್ರು ಫಾಲ್ಸು. ಆ ಕಡೆ ಹೋಗ್ತಾ ಇದ್ದೀವಿ. ಫೈನಲಿ ಇಲ್ಲೊಂದು ಸ್ವಲ್ಪ ರೋಡ್ ಪರವಾಗಿಲ್ಲ. ಸ್ಟಾರ್ಟಿಂಗಲ್ಲಿ ಸಿಟಿ ಎಂಟ್ರೆನ್ಸಲ್ಲಿ ರೋಡ್ ಮಾತ್ರ ಹಾರಿಬಲ್ ಆಗಿತ್ತು. ಎಲ್ಲ ಆಲ್ರೆಡಿ ಮಹಾರಾಷ್ಟ್ರ ಗಾಡಿಗಳು ಸ್ಟಾರ್ಟ್ ಆಯಿತು, ಜಾಸ್ತಿ ಅದೇ ಕಾಣಿಸ್ತಾ ಇದೆ. ಗೋಕಾಕ್ ಫಾಲ್ಸ್ ಇನ್ನು 3 ಕಿಲೋಮೀಟ್ರ್ ಇದೆ. ಆಮೇಲೆ ಅವರು ಇನ್ನೊಂದು ಹೇಳ್ತಾ ಇದ್ರಲ್ವ ಫಾಲ್ಸು, ಅದು ಇತ್ತು ಬೋರ್ಡಲ್ಲಿ. ಆದರೆ ಅಲ್ಲಿ ಏನು ಗೊತ್ತಾ, ಅವರು ಹೇಳಿದ ಪ್ರಕಾರ ಸ್ವಲ್ಪ ದೂರ ಹೋಗಬೇಕು ನಡ್ಕೊಂಡು. ಲಗೇಜ್ ಎಲ್ಲ ಇಟ್ಕೊಂಡು ಹೋಗೋದು ಕಷ್ಟ. ನೋಡೋಣ, ಅಲ್ಲಿ ಜನ ಯಾರನ್ನಾದರೂ ಕೇಳೋಣ. ನೋಡಿ ಅಲ್ಲಿ ಏನಿದು ಗೊಡಚಿನ್ನಮಲ್ಕಿ ಫಾಲ್ಸ್, ಅದು. ವಾವ್, ಈ ಕಡೆ ನೋಡಿ ವ್ಯೂ ಏನು ಸಖತ್ತಾಗಿ ಕಾಣಿಸ್ತಾ ಇದೆ. ಇಡೀ ಊರೇ ಕಾಣಿಸ್ತಾ ಇದೆ. ಬ್ಯೂಟಿಫುಲ್ ವ್ಯೂ. ಆ್ಯಕ್ಚುಲಿ ಇಲ್ಲಿ ಮಳೆ ಬಂದು ಇಲ್ಲೆಲ್ಲ ಫುಲ್ ಹಿಮ. ಬೆಳಗ್ಗೆ ಜಾವ ಸಾಕಾಗಿರುತ್ತೆ ಅನ್ಕೊತೀನಿ. ಸೊ ಅದು ಏನಾಯಿತು ಅಂತ ಹೇಳ್ತಾ ಇದ್ನಲ್ವಾ, ಹಾರರ್ ಸೀನ್ಸು ಅಂತ. ಅದೇನು ಕೆಲವು ಇನ್ಸಿಡೆಂಟ್ಗಳು ನಂಬೋದ ಬಿಡೋದ ಅನ್ನೋ ಥರ ಕನ್ಫ್ಯೂಷನಲ್ಲಿ ಇರ್ತೀವಿ. ಯಾಕಂದರೆ
ನಾವು ಒಂದು ಕಡೆ ಡೈವರ್ಷನ್ ಇತ್ತು, ರೋಡ್ ಕನ್ಫ್ಯೂಸ್ ಆಗೋಯ್ತು, ರಾತ್ರಿ ಕತ್ಲಾಗಿತ್ತು. ಸ್ವಲ್ಪ ರೈಟ್ ಆ ರೋಡ್ ಬೇರೆ ಡೈವರ್ಷನ್ ಇತ್ತು, ಆ ಕಡೆ ತಿರುಗಿಬಿಟ್ಟು ನೋಡೋಣ ಇದು ಗೂಗಲ್ ಮ್ಯಾಪು ಅಂತ ಓಪನ್ ಮಾಡ್ತಾಯಿದ್ದೆ. ಅಲ್ಲಿ ಹೊಸಕೋಟೆ ಅಂತ ಇತ್ತು ಬೋರ್ಡು. ಸೊ ವೇಣು ಇದವನು ಬೆಂಗಳೂರಲ್ಲಿ ಹೊಸಕೋಟೆ ಇತ್ತಲ್ಲ, ಅದಕ್ಕೆ ತಮಾಷೆ ಮಾಡ್ತಾಯಿದ್ದ, ಬನ್ನಿ ಬ್ರೋ ಹೊಸಕೋಟೆಗೆ ಹೋಗೋಣ ಅಂತ. ನಾನು ಇನ್ನೇನು ಅವ್ನಿಗೆ ರಿಪ್ಲೈ ಮಾಡಬೇಕು, ಏನೋ ಒಂಥರ ನಿಂತಿರೋ ಗಾಡಿಗೆ ಹಿಂದೆ ಬಂದ್ಬಿಟ್ಟು ಒಂದು ಪ್ರಾಣಿ ನಾಯಿ ಏನಾದರೂ ಬಂದು ರ್ಯಾಂಡಮಾಗಿ ಡ್ಯಾಶ್ ಹೊಡೆದ್ರೆ ಹೆಂಗಿರುತ್ತೆ ಆ ಥರ ಒಂದು ಫೀಲು. ಒಂದು ನಿಮಿಷ ಸ್ಟನ್ ಆಗಿಬಿಟ್ಟೆ ಆ್ಯಕ್ಚುಲಿ ನಾನು. ಅದಾದಮೇಲೆ ಯೂಟರ್ನ್ ಮಾಡ್ಕೊಂಡು ಓಡೋಣ ಅಂತ ಹೋಗ್ತಾಯಿದ್ರೆ ವೇಣುದು ಗಾಡಿ ಯೂಶ್ವಲಾಗಿ ಸ್ಟಾರ್ಟ್ ಆಗುತ್ತೆ ರಪ್ ಅಂತ, ಏನಂತ ಇದಿಲ್ಲ. ಐ ಮೀನ್ಸ್ ಈ ಡಿಲೇ ಆಗೋದು ಸ್ಟಾರ್ಟು. ನಿಮಿಷ ಯಾರಿಗೆ ಕೇಳ್ಬಿಡೋಣ. ಗೋಕಾಕ್ ಫಾಲ್ಸ್ ಯಾವ ಕಡೆ ಸರ್? ಗೋಕಾಕ್ ಫಾಲ್ಸ್ ಇಲ್ಲಿ ಸಿಟಾ? ಓಕೆ, ಥ್ಯಾಂಕ್ ಯು. ಇಲ್ಲೇ ಐತೆ. ಓ ಲವ್ಲಿ. ಓ ನೀರು ಸಿಕ್ಕಾಪಟ್ಟೆ ಕಮ್ಮಿ ಇದೆ ಅನಿಸುತ್ತೆ. ಸೊ ಅವನದು ಗಾಡಿ ಸ್ಟಾರ್ಟ್ ಆಗ್ತಾ ಇರಲಿಲ್ಲ ಸಡನ್ನಾಗಿ. ಯಾವುದೋ ಒಂದು ಅದೇ ಹೇಳ್ತಾ ಇದ್ದ, ಏನು ಬ್ರೋ ಹಿಂಗೆ ಆಗೋದೇ ಇಲ್ಲ ನನ್ನ ಗಾಡಿ ಅಂದ್ಬಿಟ್ಟು. ಸರಿ ಹೋಗ್ತಾಯಿದ್ರಿ ಮುಂದೆ, ಆಮೇಲೆ ಗಾಡಿ ಸ್ಲೋ ಮಾಡಿ ಬ್ರೋ ಹಿಂದೆ ಏನೋ ಎಳೀತಾ ಇದೆ, ಹಿಂದೆ ಸ್ವಲ್ಪ ಎಳೀತಾ ಇದೆ, ಪಂಚರ್ ಆಗಿದೆಯಾ ನೋಡಿ ಅಂದ. ಇಲ್ಲ ವೇಣು ಏನೂ ಆಗಿಲ್ಲ, ಗಾಡಿ ಕರೆಕ್ಟಾಗಿದೆ ಅಂತ ನಾನು ಹೇಳ್ತಾನೆ ಇದ್ದೀನಿ. ಅವನಿಲ್ಲ ಬ್ರೋ ಗಾಡಿ ಎಳೀತಾ ಇದೆ, ಹಿಂದ್ಗಡೆ ಲೆಫ್ಟಿಗೆ ರೈಟಿಗೆ ಒಂಥರ ಭಾರ ಆದಂಗೆ ಆಗ್ತಿದೆ ಅಂತ ಇದ್ದಾನೆ. ಆವಾಗ ನನಗೆ ಯಾಕೋ ಸ್ವಲ್ಪ ವಿಯರ್ಡ್ ಅನಿಸ್ತು. ಆವಾಗ ಹೇಳ್ದೆ, ಇಲ್ಲ ವೇಣು ನನಗೂ ಈ ಥರ ಆಯಿತು, ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಅಂದಿದ್ದಕ್ಕೆ. ಹಾಗೆ ಮಾತಾಡ್ತಾ ಗಾಡಿ ನಿಲ್ಸ್ಕೊಂಬಿಟ್ವಿ. ಸರಿ ಅದೆಲ್ಲ ಟಾಪಿಕ್ ಆದಮೇಲೆ ಸರಿ ನಡಿ ಮುಂದೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಇದೆ ಅನಿಸುತ್ತೆ ಇಲ್ಲಿ ವೇರ್ ಇಸ್ ದ ಗೋಕಾಕ್, ಏನೋ ಬ್ಯಾಂಕ್ ಎಲ್ಲ ಇದೆ, ಕಲ್ ಬಿಲ್ಡಿಂಗು. ಸೊ ಗಾಡಿ ಅದೇ ಎಳೀತಾ ಇದೆ ಅಂದರೆ ಏನು ಇಲ್ಲ ವೇಣು ಅಂದರೆ ಅವ್ನು ಕೇಳ್ತಾ ಇಲ್ಲ. ಆಮೇಲೆ ಹೇಳಿದ್ಮೇಲೆ ಅವನಿಗೆ ಅರ್ಥ ಆಯಿತು, ಏನೋ ಸಮಸ್ಯೆ ಇದೆ ಅಂತ ಅರ್ಥ ಆಯಿತು. ಆಮೇಲೆ ಒಂದು ನಿಮಿಷ ಇರಿ ಕೇಳ್ಬಿಡೋಣ, ಯಾಕೋ ಅಡ್ರೆಸ್ಗಳು ಸ್ವಲ್ಪ ಗೊತ್ತಾಗ್ತಿಲ್ಲ ಇಲ್ಲಿ, ಎಲ್ಲಿ ಫಾಲ್ಸು ಏನು ಕತೆ ಅಂತ. ಮುಂದೆ ಅಂದರು ಅವ್ರು ಯಾರೋ. ಓ ಇಲ್ಲಿದೆ, ಬಾ ಇದೆ ಅಂತೆ ಪಾರ್ಕಿಂಗು. ಸರ್ ಬ್ಯಾಗ್ ಓಕೆನಾ ಇಲ್ಲಿದ್ದರೆ? ಏನು ತೊಂದರೆ ಇಲ್ಲಲ್ಲ? ನೀರು ಕಮ್ಮಿ ಇದೆಯಾ? ಓ ಹಾಂ 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 ಅದೇ ಇತ್ತು, ನೀರಿತ್ತು ಅಂತ ಹೇಳ್ತಾಯಿದ್ರು ಆ ಕಡೆ ಎಲ್ಲ. ಈಗ ಕಮ್ಮಿ ಆಗಿರ್ಬೇಕಲ್ಲ? ಅದೇ ವೇಣು ಏನಾಯಿತು ಗಾಡಿ ರಾತ್ರಿ ಗಾಡಿ ಅದು ಒಂಥರ ಹೆಂಗೆ ಹೇಳೋದು ಆ ಥರ. ಸೊ ಅವ್ನಿಗೆ ವಿಯರ್ಡ್ ಫೀಲಿಂಗ್ ಆದಾಗಲೇ ನಾನು ಹೇಳ್ದೆ, ನನಗೂ ಈ ಥರ ವಿಯರ್ಡ್ ಫೀಲಿಂಗು. ಒಂದು ಕಡೆ ನಿಲ್ಸಿದ್ವಿ, ಅದು ಏನಕ್ಕೆ ನಿಲ್ಸಿದ್ವೋ ಗೊತ್ತಿಲ್ಲ. ಹೌದು, ನಿಲ್ಸಿದ್ವಿ, ಸಮಥಿಂಗ್ ಏನೋ ಬಂತು, ಹೊಡೆದಂಗಾಯಿತು. ಸ್ವಲ್ಪ ಮುಂದೆ ಹೋದರೆ ಗಾಡಿ ಸ್ಟಾರ್ಟ್ ಆಗಿಲ್ಲ. ಆಮೇಲೆ ಹಾಗೇನೆ ಇದ್ದಕ್ಕಿದ್ದಂಗೆ ಒಂದು ಬ್ಯಾಗು ಇದಕ್ಕಿದ್ದಂಗೆ, ಅದಕ್ಕೂ ಮುಂಚೆ ಹೇರ್ ಕಮ್ಮಿ ಆದಂಗೆ ಅದು ಹೇಳ್ದೆ ಆಯಿತು. ಅದಾದಮೇಲೆ ಇದಕ್ಕಿದ್ದಂಗೆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಯಾರೂ ಇರಲಿಲ್ಲ. ಆ ಜಾಗದಲ್ಲಿ ಇದಕ್ಕಿದ್ದಂಗೆ ಲಗೇಜು ಬ್ಯಾಗ್ ಬಿದ್ದೋಯ್ತು. ಅಂದರೆ ಯಾರೋ ಹೇಳ್ದಂಗೆ ಲೆಫ್ಟ್ ಸೈಡ್ಗೆ ಫುಲ್ಲು ಎಳ್ಕೊಂಡ್ಬಿಟ್ಟಿದೆ, ಕ್ಲೀನಾಗಿ ಕಟ್ಟಿದೆ ನಾವು. ಬಿದ್ದೋಯ್ತು. ಮತ್ತು ನಿಲ್ಲಿಸಿ ನಾವು ಅಲ್ಲಿ ಎಲ್ಲ ರೆಡಿ ಮಾಡಿಸಿ ಅದ್ರ ಬಗ್ಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಅಲ್ಲಿ ಇನ್ನೊಂದು ವಿಯರ್ಡ್ ಎಕ್ಸ್ಪೀರಿಯನ್ಸ್ ಏನಾಯ್ತು ಅಂತಂದರೆ, ಇದಕ್ಕಿದ್ದಂಗೆ ನಾವು ಅಷ್ಟು ಫುಟೇಜ್ ಏನು ನಾವು ರೆಕಾರ್ಡ್ ಮಾಡಿದ್ವಿ ಎಲ್ಲ ಕ್ರ್ಯಾಶ್ ಆಗೋಯ್ತು ಸರಿಗೆ. ಹೌದು, ಸಡನ್ನಾಗಿ ಆ್ಯಕ್ಚುಲಿ ಏನಾಯಿತು ಅದ್ರ ಬಗ್ಗೆ ಮಾತಾಡ್ಕೊಂಡು ನಾವು ತಮಾಷೆ ಮಾಡ್ತಾಯಿದ್ವಿ. ಅದು ತಮಾಷೆ ಮಾಡ್ತಾ ಏನಾಯಿತು, ಇದ್ರ ಬಗ್ಗೆ ಹೇಳುವಾಗ ಒಂಥರ ಫ್ರೀಸ್ ಆಗೋಯ್ತು. ಗೋಪ್ರೋ ಯಾವತ್ತೂ ಆಗಿರಲಿಲ್ಲ ಆ ಥರ ಫ್ರೀಸ್. ಒಂದು 2 ಡೇಸಿಂದ ನಾವು ಏನು ಫುಟೇಜಸ್ನ ಎಲ್ಲ ಮಾಡಿದ್ವಿ, ಪ್ರತಿಯೊಂದು ಫಾರ್ಮೆಟ್ ಆಗೋಯ್ತು. ಹೌದು, ಎಷ್ಟು ಬ್ಯೂಟಿಫುಲ್ ಆಗಿತ್ತು ಗೊತ್ತಾ ಕಂಟೆಂಟು. ಎಲ್ಲ ವಾಶ್ಔಟು. ಅಲ್ಲಿ ಒಂದೇ ಆಪ್ಷನ್ನು, ಅದು ಫ್ರೀಸ್ ಆಗೋಗಿದೆ, ಏನೂ ವರ್ಕ್ ಆಗ್ತಾಯಿಲ್ಲ. ಸರಿ ಬ್ಯಾಟ್ರಿ ತೆಗೆದಾಕ್ದೆ. ಅದಾದಮೇಲೆ ಒಂದೇ ಬರ್ತಾಯಿದೆ, ಆನ್ ಮಾಡಿದಾಗಿನ ಫಾರ್ಮೆಟ್ ಮಾಡಬೇಕು ಮೆಮೊರಿ ಕಾರ್ಡು, ಮಾತಾಡೋಂಗೇ ಇಲ್ಲ. ಯು ನೀಡ್ ಟು, ಅದು ಏನು ಗೊತ್ತಾ ಪಾಪಪ್ಪು, ದ ಓನ್ಲಿ ವೇ ಟು ಫಿಕ್ಸ್ ಯುವರ್ SD ಕಾರ್ಡ್ ಇಸ್ ಟು ಫಾರ್ಮೆಟ್ ಅಂತ ಬರ್ತಾಯಿದೆ. ಸರಿ ಅದಾದಮೇಲೆ ಅದನ್ನ ತೊಗೊಂಬಂದು ರೂಮಿಗೆ ತೊಗೊಂಬಂದು ಬೇರೆ ಇದನ್ನ ಆ್ಯಂಡ್ರಾಯ್ಡ್ಗೆಲ್ಲ ಹಾಕಿ ಏನೇನೋ ಮಾಡಿದ್ವಿ, ಆಗಿಲ್ಲ. ಬೇರೆ ಆಪ್ಷನ್ ಇಲ್ದಿರ ಒಂದೇ ಒಂದು ಸರಿ ನೋಡೋಣ ಅಂತ ಫಾರ್ಮೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ 2 ನಿಮಿಷದಲ್ಲಿ ಎಲ್ಲ ವಾಶ್ ಔಟ್ ಆಗೋಯ್ತು. ತುಂಬ ಬೇಜಾರಾಯಿತು. ಏನುವುದು ನಮ್ಮದು ಮೆಮೊರೀಸ್ ಎಲ್ಲ ಗೋಕಾಕ್ ಫಾಲ್ಸಲ್ಲಿ ಕೊಚ್ಕೊಂಡು ಹೊರಟೋಯ್ತು ಅಷ್ಟೇ.
ನೋಡಿ ಫಾಲ್ಸು ಆ್ಯಕ್ಚುಲಿ ಫುಲ್ಲು ರೌಂಡಾಗಿ ಬರುತ್ತೆ ಅದು ನೀರು. ನೀರು ಕಮ್ಮಿ ಆಗಿದೆ, ಸಿಕ್ಕಾಪಟ್ಟೆ ಕಮ್ಮಿ ಆಗಿದೆ ಅಲ್ಲಿ ವ್ಯೂ ಪಾಯಿಂಟ್ ಅಲ್ಲಿ ನೋಡಿ, ಸಿಕ್ಕಾಪಟ್ಟೆ ಕಮ್ಮಿ ಇದೆ ಆ್ಯಕ್ಚುಲಿ ನೀರು. ಫುಲ್ಲು ಅಲ್ಲಿಂದ ಫುಲ್ಲು ಇಷ್ಟೆಲ್ಲ ನೀರು ಬೀಳಬೇಕಾಗಿತ್ತು ಆ್ಯಕ್ಚುಲಿ. ಸೊ ದಿಸ್ ಈಸ್ ಅವರ್ ಇಂಡಿಯನ್ ನೈಜೀರಿಯನ್ ಫಾಲ್ಸ್.